ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಬೊಂಬಾಟಾಗಿದ್ದೀನಿ. ನೀವು ಕೂಡ ಸೂಪರ್ ಆಗಿದ್ದೀರಾ ಅಂತಲೇ ಅನ್ಕೊತೀನಿ. ಬನ್ನಿ ವಿಡಿಯೋದಲ್ಲಿ ಮುಂದೆ ನಮ್ಮ ಮನೇಲಿ ಏನೇನು ಮಾಡಿದ್ವಿ ಅಂತ ಹೇಳಿ ನೋಡೋಣ. ಬೆಳಗ್ಗೆನೇ ಎದ್ದು ನಮ್ಮ ಮನೆಯವರಿಗೆ ಡ್ಯೂಟಿ ಕಳಿಸಿದೆ. ಕಳಿಸಾದ್ಮೇಲೆ ನೋಡಿದ್ರೆ ಫ್ರಿಜ್ಜಲ್ಲಿ ಯಾಕಪ್ಪ ಫ್ರಿಜ್ ಕೆಳಗಡೆ ಮ್ಯಾಟ್ ಹಾಕಿದ್ದಾರೆ ಅಂತ ನೋಡಿದೆ. ನಿನ್ನೆ ಫುಲ್ ಐಸ್ ಗಡ್ಡೆ ಕಟ್ಕೊಬಿಟ್ಟಿತ್ತು. ಬಟನ್ಸ್ ಪ್ರೆಸ್ ಮಾಡಿ ಹೋಗಿದ್ದೆ. ಅದು ನೋಡಿದ್ರೆ ಹೊರಗಡೆ ಎಲ್ಲ ನೀರು ಲೀಕ್ ಆಗ್ತಾ ಇತ್ತು. ಏನಾಗಿದೆ ಅಂತ ನೋಡಿದ್ರೆ ಐಸ್ ಗಡ್ಡೆ ಎಲ್ಲ ನೀರಾಗ್ಬಿಟ್ಟಿದೆ. ಸರಿ ಅಂತ ಹೇಳಿ ನೋಡಿ ಹೇಗೆ ಫ್ರಿಜ್ಜೆಲ್ಲ ನೀರಾಗ್ಬಿಟ್ಟಿದೆ. ಕೆಳಗಡೆ ಮ್ಯಾಟ್ ಹಾಕಿ ಎಲ್ಲ ಒರೆಸ್ಬಿಟ್ಟು ಐಸ್ ಗೆಡ್ಡೆನೆಲ್ಲ ಕಿತ್ಬಿಟ್ಟು ನಾನೇ ಆದಷ್ಟು ಸ್ವಲ್ಪ ಐಸ್ ಗೆಡ್ಡೆನ ಕೈಯಲ್ಲೇ ತೆಗೆದು ಹಾಕ್ತಾಯಿದ್ದೀನಿ. ಯಾಕಂದರೆ ನೀರೆಲ್ಲ ಮತ್ತೆ ಫುಲ್ ಆಗಿಬಿಟ್ರೆ ಮತ್ತೆ ಲೀಕ್ ಆಗುತ್ತಲ್ವ. ಹಾಗಾಗಿ ಹಿಂದ್ಗಡೆ ಬಾಕ್ಸ್ ಎಲ್ಲ ಆಲ್ರೆಡಿ ಫುಲ್ಲಾಗಿ ಹೊರಗಡೆ ಬರ್ತಾ ಇತ್ತು ನೀರು. ಅಷ್ಟೊಂದು ಐಸ್ ಗೆಡ್ಡೆ ಕಟ್ಬಿಟ್ಟಿತ್ತು. ಆಮೇಲೆ ಬೆಳಗ್ಗೆ ಏನು ಮಾಡೋದಪ್ಪ ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ದೆ ಟಿಫಿನಿಗೆ. ಹಾಗೆ ಮ್ಯಾಗಿ ಅಂದರೆ ನಮ್ಮ ಥರವಂಗೆ ಇಷ್ಟ. ಹಾಗಾಗಿ ಮ್ಯಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಅವನಿಗೆ ಮ್ಯಾಗಿ ಮಾಡಿಕೊಟ್ಟು ಹಾಗೆ ಮಧ್ಯಾಹ್ನಕ್ಕೆ ರಸಮ್ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ನಮ್ಮ ಥರವ ಇಬ್ಬರೇ ಇರೋದ್ರಿಂದ ನಮಗೆ ಜಾಸ್ತಿ ಅಡುಗೆ ಏನು ಬೇಕಾಗಲ್ಲ. ಸ್ವಲ್ಪ ಸ್ವಲ್ಪ ಮಾಡಿಕೊಂಡ್ರೂ ಸರಿಯಾಗುತ್ತೆ. ಅದೇ ಟೈಮಲ್ಲಿ ನಮ್ಮ ಥರವ ಕೂಡ ಎದ್ಬಿಟ್ಟು ಅವಾಗಷ್ಟೇ ಬಂದಿದ್ದಾನೆ ಪ್ರೋಟೀನ್ ಬಾಟಲ್ ಇಟ್ಕೊಂಡು. ಹಾಗೆ ನಾನು ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡಿಕೊಂಡು ಲಾಸ್ಟಿಗೆ ಫೈನಲ್ ಟಚ್ ಕೊಟ್ಟು ರಸಮ್ ಕೂಡ ಮುಗಿಸ್ದೆ. ರಸಮ್ ಮಾಡೋದು ಜಾಸ್ತಿ ಟೈಮ್ ಏನಿಲ್ಲ. ಇದು ಸಿಂಪಲ್ ಆಗಿರೋ ರಸಮ್, ಏನಿಲ್ಲ ಸಿಂಪಲ್ ಆಗಿರೋ ರಸಮ್ ರೆಡಿ ಆಗಿದೆ. ಮಧ್ಯಾಹ್ನಕ್ಕೆ ಎಲ್ಲ ಅಡುಗೆ ರೆಡಿ ಮಾಡಿಕೊಂಡು ಸ್ವಲ್ಪ ಬೌಲ್ಸ್ ಎಲ್ಲ ವಾಶ್ ಮಾಡಬೇಕಾಗಿತ್ತು. ಇವತ್ತು ಮನೆ ಕ್ಲೀನಿಂಗ್ ಇಟ್ಕೊಂಡಿದ್ದೀನಿ ಅಂತ ನೆನ್ನೆ ಹೇಳಿದ್ದೆ ಅಲ್ವಾ. ಹಾಗಾಗಿ ಇವತ್ತು ಬೌಲ್ಸ್ ಎಲ್ಲ ತೆಗೆದು ವಾಶ್ ಮಾಡೋಣ ಅಂತ ಇಟ್ಕೊಂಡೆ. ನಾನು ಯಾವುದೇ ಕೆಲಸ ಮಾಡಿದ್ರು ನನ್ನ ಜೊತೆಯಾಗಿ ಬರೋನು ಯಾರು ಅಂತ ಗೊತ್ತಲ್ವ? ನನ್ನ ಮಗ ಅಥರ್ವ. ಏನು ಕೆಲಸ ಮಾಡಿದ್ರು ನನ್ನ ಜೊತೆಗೆ ಹೆಲ್ಪ್ ಮಾಡೋಕ್ಕೆ ಮುಂದೆ ಬರ್ತಾನೆ. ನಾನು ಯಾವುದೇ ಕೆಲಸ ಮಾಡಿದ್ರೂ ಎಲ್ಲ ಕೆಲಸದಲ್ಲಿ ಹೆಲ್ಪ್ ಮಾಡೋದು ಅಂದರೆ ನನ್ನ ಮಗನೇ. ನೋಡಿ, ಈ ಕೆಲಸ ಆಗಲ್ಲ ಆ ಕೆಲಸ ಆಗಲ್ಲ ಅಂತ ಹೇಳೋದೇ ಇಲ್ಲ. ಅವನು ಮುಂದೆ ಬಂದು ಕುತ್ಕೊಂಡು ಮಾಡ್ತಾನೆ, ನಗಾಡ್ತಾ ಇದ್ದಾನೆ. ನನಗೆ ನಗು ಬರುತ್ತೆ. ಏನೋ ಒಂದು ಕೆಲಸ ಮಾಡ್ತಾನೋ ಬಿಡ್ತಾನೋ, ನನಗೆ ಡಿಸ್ಟರ್ಬ್ ಮಾಡಲ್ಲ ಅಲ್ಲ, ಅಷ್ಟೇ ಸಾಕು ಅಂದ್ಕೊಂಡು ನನ್ನ ಜೊತೆ ಇಟ್ಕೊಂಡು ಕೆಲಸ ಮಾಡ್ತೀನಿ. ಅವರಿಗೆ ನಾವು ಅವ್ರು ಮಾಡೋ ಕೆಲಸ ಬೇಡ ಹೋಗು ಅಂತ ಜೋರು ಮಾಡಿದ್ರೆ ಆ ಮಕ್ಕಳಿಗೆ ಇನ್ನೂ ಸಿಟ್ಟು ಬರುತ್ತೆ. ಹಾಗಾಗಿ ಅವ್ರಿಗೆ ಏನು ಮಾಡಬೇಕು ಅನಿಸುತ್ತೋ ಆ ಕೆಲಸನ ಮಾಡೋಕ್ಕೆ ಬಿಟ್ಟರೆ ನಮಗೂ ಸ್ವಲ್ಪ ಫ್ರೀ ಅನಿಸುತ್ತೆ. ನಾವು ರಿಸ್ಟ್ರಿಕ್ಷನ್ ಹಾಕಿದ್ರೆ ಕಷ್ಟ ಆಗುತ್ತೆ. ಅವ್ರಿಗೆ ಹಂಗೆ ಮಾಡಬಾರ್ದು ಹಿಂಗೆ ಮಾಡಬಾರ್ದು ಅಂತ ಹೇಳಿ. ಹಾಗಾಗಿ ಅವನಿಗೆ ಏನು ಇಷ್ಟನೋ ಅದು ಮಾಡಲಿ ಅಂತ ನಾನು ಸುಮ್ಮನೆ ಇಟ್ಬಿಡ್ತೀನಿ. ಯಾಕಂದರೆ ನನ್ನ ಕೆಲಸಕ್ಕೂ ಈಸಿ ಆಗುತ್ತೆ. ಅವನು ಓದ್ತಾ ಇರೋದಿನ್ನು ನರ್ಸರಿ ಅಷ್ಟೇ, LKG ಅಲ್ಲ. ಅವನು 3.5 ಇಯರ್ಸ್ ಅವನಿಗೆ. ಹಾಗೆ ನನ್ನ ಜೊತೆಗೆ ಅವನು ಬೌಲ್ಸ್ ಎಲ್ಲ ವಾಶ್ ಮಾಡಿಕೊಂಡು ಹಾಕೋಕ್ಕೆ ಬಂದಿದ್ದಾನೆ. ಒಂದೊಂದಾಗಿ ಎತ್ಕೊಡ್ತಾ ಇದ್ದಾನೆ. ನಾನು ಇಡ್ತೀನಮ್ಮ ಅಂತ ಹೇಳಿ. ನಾವು ಏನು ಕೆಲಸ ಮಾಡಿದ್ರು ಸೇಮ್ ಟು ಕಾಪಿ ಮಾಡ್ತಾರೆ. ಮಕ್ಕಳಿಗೆ ದೊಡ್ಡವರು ಏನು ಮಾಡ್ತಾರೋ ಅದನ್ನೇ ಅವರು ಮಾಡ್ತಾರೆ. ಹಾಗಾಗಿ ದೊಡ್ಡವರು ಒಳ್ಳೆ ಕೆಲಸ ಮಾಡೋದನ್ನ ಈಗಲಿಂದನೇ ಕಲ್ತ್ಕೊಂಡ್ರೆ ಮಕ್ಕಳು ಕೂಡ ಹಾಗೆ ಓದಿದ್ರೆ ಓದ್ತಾರೆ, ಬರೆದ್ರೆ ಬರೀತಾರೆ, ನಾವು ಮಾಡೋ ಕೆಲಸನೇ ಮಾಡ್ತಾರೆ. ಹಾಗಾಗಿ ನಾನು ಕೂಡ ಸಂಜೆ ಟೈಮಲ್ಲಿ ಅವನಿಗೆ ABCD ಹೇಳ್ಕೊಡೋದಾಗಲಿ, ಜನವರಿ ಫೆಬ್ರವರಿ ಆಗಲಿ, ಪಾಪ ಆಲ್ರೆಡಿ ಈಗಲೇ ನರ್ಸರಿಯಲ್ಲಿ ABCD ಜನವರಿ ಫೆಬ್ರವರಿ ಸಂಡೇ ಮಂಡೇ ಚೈತ್ರ ವರ್ಷಕ ಎಲ್ಲದನ್ನು ಹೇಳ್ತಾನೆ. ನಮ್ಮ ಜೊತೆ ಕೆಲಸ ಮಾಡೋದ್ರ ಜೊತೆಗೆ ಅದು ಕೆಲಸನೂ ಹೇಳ್ತಾ ಮಾಡಿಸಿದ್ರೆ ಅವ್ರಿಗೆ ಬ್ರೈನಲ್ಲಿ ಬೇಗ ಹಿಡಿದ್ಬಿಡುತ್ತೆ ಈ ಟೈಮಲ್ಲಿ ಮಾತಾಡೋ ಮಾತು. ಹಾಗಾಗಿ ಅವರಿಗೆ ಯಾವುದೇ ಕೆಲಸ ಮಾಡಿಸ್ತಾ ಇದ್ರೂ ನೀವು ಒಂದು ABCD ಹೇಳ್ಕೊಡೋದಾಗಲಿ, ಜನವರಿ ಫೆಬ್ರವರಿ ಏನೋ ಒಂದು ಹೇಳ್ಕೊಡ್ತಾ ಇದ್ದರೆ ಅವ್ರ ತಲೆಯಲ್ಲಿ ಹಿಡಿತಾ ಇರುತ್ತೆ. ಹಾಗಾಗಿ ನಾ ಕೆಲಸದ ಜೊತೆ ಅವನ ಜೊತೆ ಏನೋ ಒಂದು ಮಾತಾಡ್ಕೊತ ಅವನಿಗೆ ಈ ಥರ ಏನೋ ಒಂದು ಟೀಚ್ ಮಾಡೋ ಥರ ಮಾಡ್ತಾನೆ ಇರ್ತೀನಿ. ಸರಿ ಅಂತ ಹೇಳಿ ನಮ್ಮದು ಒಂದು ರೌಂಡ್ ಆಯಿತು. ಹೀಗೆ ಬೌಲ್ಸ್ ಎಲ್ಲ ತುಂಬ ಇತ್ತು, ಎಲ್ಲದನ್ನು ತೋರ್ಸೋಕ್ಕಾಗಿಲ್ಲ. ನಾನೇ ವಿಡಿಯೋ ಮಾಡೋದು, ನಾನೇ ಕೆಲಸ ಮಾಡೋದ್ರಿಂದ ಸ್ವಲ್ಪ ವಿಡಿಯೋ ಕ್ಯಾಚ್ ಮಾಡ್ಕೊಳಕ್ಕೆ ಕಷ್ಟ ಆಗುತ್ತೆ. ಆಲ್ಮೋಸ್ಟ್ ಮನೇಲಿರೋ ಎಲ್ಲ ಬೌಲ್ಸ್ನೂ ತೊಳಿಬೇಕು ಅಂತ ಹೇಳಿ ಎಲ್ಲ ಹಾಕ್ಕೊತಾ ಇದ್ದೀನಿ. ಇವೆಲ್ಲ ನೋಡೋಕ್ಕೆ ಪರವಾಗಿಲ್ಲ, ಕ್ಲೀನಾಗೇ ಇತ್ತು. ಆದ್ರೂ ತುಂಬ ದಿನ ಆಗಿತ್ತು, ಎಲ್ಲದನ್ನು ವಾಶ್ ಮಾಡಿರಲಿಲ್ಲ. ಹಿಂದೆಲ್ಲ ಸ್ವಲ್ಪ ಧೂಳೆಲ್ಲ ಕಟ್ಕೊಬಿಟ್ಟಿತ್ತು. ಹಾಗಾಗಿ ಧೂಳು ಹೊಡಿಬೇಕು, ಅಲ್ಲೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿ ಇಡಬೇಕು ಅಂತ ಅಂದ್ಕೊಂಡು ಕ್ಲೀನ್ ಮಾಡಿದೆ. ಕ್ಲೀನ್ ಮಾಡೋದೇ ಮಾಡ್ತಾ ಇದ್ದೀನಲ್ವ, ಬೌಲ್ಸ್ ಎಲ್ಲ ವಾಶ್ ಮಾಡೋಣ ಅಂದ್ಕೊಂಡು ಬೌಲ್ ಕೂಡ ವಾಶ್ ಮಾಡೋಕ್ಕೆ ಇಟ್ಕೊಂಡು ಎಲ್ಲ ರ್ಯಾಕ್ಸ್ನೂ ತೆಗೆದು ನೀಟಾಗಿ ಕ್ಲೀನ್ ಮಾಡಿದೆ. ಯಾಕಂದರೆ ಬಾಕ್ಸ್ಗಳು ಕೂಡ ತುಂಬ ಡಸ್ಟ್ ಆಗಿಬಿಟ್ಟಿತ್ತು. ಗ್ರಾಸರೀಸ್ ಇಟ್ಕೊತೀನಲ್ವ, ಮಸಾಲೆ ಐಟಮ್ಸ್ ಅವೆಲ್ಲವೂ ತುಂಬ ಡಸ್ಟ್ ಆಗಿತ್ತು. ಎಲ್ಲದೂ ತೆಗೆದು ರ್ಯಾಕ್ಸ್ನೆಲ್ಲ ಖಾಲಿ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ರ್ಯಾಕ್ಸ್ನೂ ತೆಗೆದು ಬೌಲ್ಸು ಬಾಕ್ಸು ಎಲ್ಲದನ್ನು ವಾಶ್ ಮಾಡಿ ಹಾಕ್ತಾ ಇದ್ದೀನಿ. ತುಂಬ ಟೈಮ್ ಅಂದರೆ ತುಂಬ ಟೈಮ್ ಆಯಿತು. ಕೆಲಸ ಅಂದರೆ ಇವಾಗ ಸಖತ್ತು ಕೆಲಸ ಆಗೋಯಿತು. ಅದರಲ್ಲೂ ನನಗೊಂಥರ ಭಯ ಬೇರೆ ಆಯಿತು. ಯಾಕಂದರೆ ನಾನು 4 ಮಂತ್ ಪ್ರೆಗ್ನೆಂಟ್ ಇದ್ದಾಗ ಇಷ್ಟೊಂದು ಕೆಲಸ ಮಾಡಬಾರ್ದು ಅಂತಾನೆ ನಮ್ಮ ಮನೇಲೆಲ್ಲ ಬೈತಾ ಇದ್ದರು. ಯಾಕೆ ನೀನು ಇಷ್ಟೊಂದೆಲ್ಲ ಕೆಲಸ ಮಾಡೋಕೆ ಇಟ್ಕೊಂಡಿದ್ದೀಯಾ ಅಂತ ಹೇಳಿ. ಅದರಲ್ಲೂ ನನಗೆ ನಾಳೆ ಸ್ಕ್ಯಾನಿಂಗ್ ಬೇರೆ ಇತ್ತು. ಸ್ಕ್ಯಾನಿಂಗಲ್ಲಿ ಏನು ಬರುತ್ತೋ ಅನ್ನೋ ಭಯ ಸ್ಟಾರ್ಟ್ ಆಯಿತು. ನನಗೆ ಇಷ್ಟೊಂದೆಲ್ಲ ಬೌಲ್ಸ್ ಎಲ್ಲ ವಾಶ್ ಮಾಡಿ ಮನೆ ಕೆಲಸ ಎಲ್ಲ ಮಾಡಿದ್ದಕ್ಕೆ ನನಗೆ ಒಂಥರ ಭಯ ಸ್ಟಾರ್ಟ್ ಆಗಿತ್ತು.
ಆಮೇಲೆ ಸ್ಕ್ಯಾನಿಂಗಿಗೆ ಕೂಡ ಇವತ್ತು ಹೋಗಿ ಬಂದ್ವಿ. ನಾಳೆ ಅಪ್ಲೋಡ್ ಮಾಡ್ತೀನಿ. ಯಾವುದೇ ಥರ ಪ್ರಾಬ್ಲಮ್ ಇಲ್ಲ, ನಾರ್ಮಲಾಗೇ ಬಂತು, ಅದೇ ಖುಷಿ. ಹಾಗೆ ನಮ್ಮ ಮನೆಗೆ ಇಲ್ಲಿ ಈ ಥರ ರ್ಯಾಕ್ಸ್ನ ಕೊಟ್ಟಿದ್ದರು. ಹೀಗೆ ಬೌಲ್ಸು, ಪ್ಲೇಟು ಹಾಗೆ ಸೌಟನ್ನ ಇಟ್ಕೊಳಕ್ಕೆ ತುಂಬ ಡಸ್ಟ್ ಆಗಿತ್ತು. ಹೀಗೆಲ್ಲ ಕ್ಲೀನ್ ಮಾಡ್ಕೊಂಡು ಬರೋಣ ಅಂತ ಕ್ಲೀನ್ ಮಾಡ್ತಾಯಿದ್ದೀನಿ. ರ್ಯಾಕ್ಸ್ ತೋರಿಸಿದೆ ಅಲ್ವಾ, ಆ ರ್ಯಾಕ್ಸು ಫುಲ್ಲು ನೋಡಿ ಕೆಳಗಡೆ ಫುಲ್ಲು ಡಸ್ಟ್ ಕೂತ್ಕೊಬಿಟ್ಟಿದೆ. ಹಾಗಾಗಿ ಇದಕ್ಕೆ ನಾನು ಈ ಥರ ಕವರ್ಸ್ನ ಹಾಕಿ ಪ್ಯಾಕ್ ಮಾಡಿದ್ದೀನಿ. ನೀಟಾಗಿರುತ್ತೆ, ಇಲ್ಲಾಂದರೆ ಫುಲ್ಲು ರಸ್ಟ್ ಹಿಡಿದ್ಬಿಡುತ್ತೆ ಅಂತ ಹೇಳಿ ಈ ಥರ ಹಾಕಿಟ್ಟಿದ್ದೀನಿ. ತೆಳಗಡೆ ಇರೋದು ಮಾತ್ರ ಫುಲ್ ನೀಟಾಗಿ ಕ್ಲೀನ್ ಮಾಡೋಕ್ಕಾಗಲೇ ಇಲ್ಲ, ಸ್ಪೇಸ್ ಇಲ್ಲ ನಮಗೆ ತೆಳಗಡೆ ಫ್ಲೋರ್ ಕ್ಲೀನ್ ಮಾಡೋ ಹತ್ರ. ಆಮೇಲೆ ಎಲ್ಲ ಕಡೆ ಧೂಳೆಲ್ಲ ಹೊಡ್ಕೊಂಡು ಫುಲ್ಲು ರ್ಯಾಕ್ಸ್ನೆಲ್ಲ ಖಾಲಿ ಮಾಡಿ ನೀಟಾಗಿ ಎಲ್ಲ ಕವರ್ಸ್ನೆಲ್ಲ ಹಾಕಿ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಎಲ್ಲ ನಾನು ಒಬ್ಬಳೇ ಆಗಿರೋದ್ರಿಂದ ತುಂಬ ಟೈಮ್ ಹಿಡಿತು. ಮನೆಯಲ್ಲಿ ಎಲ್ಲ ಡ್ಯೂಟಿಗೆ ಹೋಗಿದ್ರು, ನಾನು ನಮ್ಮ ಅಥರ್ವ ಇಬ್ಬರೇ ಇರೋದ್ರಿಂದ ತುಂಬ ಟೈಮೇ ಹಿಡಿತು ಕೆಲಸ ಮಾಡೋಕ್ಕೆ. ಎಲ್ಲ ಕ್ಲೀನ್ ಮಾಡಿ ನೀಟ್ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ಮಾಡೋಕ್ಕೆ ನಾನು 2 ದಿನ ಟೈಮ್ ತಗೊಂಡೆ. ನಿನ್ನೆ ಹಾಗೂ ಇವತ್ತು 2 ದಿನ ನಾನು ಫುಲ್ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದೆ. ಆಲ್ಮೋಸ್ಟ್ ಎಲ್ಲ ಬೌಲ್ಸ್ನೆಲ್ಲ ನಾನು ಜೋಡಿಸ್ಕೊಂಡೆ. ನಮ್ಮ ಅಥರ್ವ ಆಗಲೇ ತಿಂಡಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ. ಚಕ್ಲಿನ ಕೋಡ್ಬಳೆ ನಿಟ್ಗಟ್ಟು ಅಂತ ಹೇಳಿ ಬಾಕ್ಸ್ ಎಲ್ಲ ತಳಗಿಟ್ಬಿಟ್ಟಿದ್ದಾನೆ. ಬನ್ನಿ ರ್ಯಾಕ್ಸ್ ಎಲ್ಲ ಹೇಗೆ ಜೋಡಿಸಿಟ್ಟಿದ್ದೀನಿ ಅಂತ ತೋರಿಸ್ತೀನಿ. ಇಲ್ಲಿ ನಾವು ಯಾರಾದರೂ ರಿಲೇಟಿವ್ಸ್ ಬಂದರೆ ಮಾತ್ರ ಯೂಸ್ ಮಾಡೋಕ್ಕೆ ಪ್ಲೇಟ್ನ ಇಟ್ಕೊತೀನಿ, ಯಾವಾಗಲೂ ತೆಗಿಯೋದಿಲ್ಲ, ಯೂಸ್ ಮಾಡೋಲ್ಲ. ಇಲ್ಲಿ ನಾವು ಮಾಮೂಲಿ ಊಟ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿರ್ತೀನಿ. ಇಲ್ಲಿ ನಾನು ಹಾಗೆ ಸ್ಪೂನ್ಸು ಆಗಲಿ, ಸೌಟ್ ಆಗಲಿ, ಮರದ ಸೌಟ್ ಆಗಲಿ ಯಾವುದೇ ಆದ್ರೂ ನಾನು ಇಲ್ಲೇ ಇಟ್ಕೊಳೋದು. ಚಾಕು ಮಾತ್ರ ಇಲ್ಲಿಡಲ್ಲ, ಯಾಕಂದರೆ ನನ್ನ ಮಗ ಅಥರ್ವ ಇರೋದ್ರಿಂದ ಕೆಳಗಡೆ ಯಾವುದೇ ಚಾಕು ಆಗಲಿ ಏನಾರು ಈ ಥರ ಶಾರ್ಪ್ ಇರೋ ಐಟಮ್ಸ್ನೆಲ್ಲ ನಾನು ಮೇಲೆ ಎತ್ತಿಟ್ಕೊಬಿಡ್ತೀನಿ. ಹಾಗೆ ಈ ಕಡೆ ಬಂದರೆ ನಾನು ಬೌಲ್ಸ್ನೆಲ್ಲ ಜೋಡಿಸಿಟ್ಟಿದ್ದೀನಿ. ಒಂದು ಕಡೆ ಮಾತ್ರನೇ ಕ್ಲಿಯರ್ ಮಾಡಿದ್ದೀನಿ, ಇನ್ನೊಂದು ಕಡೆ ಮಾಡೋಕ್ಕೆ ಹೋಗಿಲ್ಲ. ಬಾಕ್ಸ್ನೆಲ್ಲ ಜೋಡಿಸ್ಬೇಕಾಗಿತ್ತು, ಬಾಕ್ಸ್ ಜೋಡಿಸಿಲ್ಲ. ಜಸ್ಟ್ ಸ್ಟೀಲ್ ಐಟಮ್ಸ್ ಮಾತ್ರನೇ ಈ ಕಡೆ ರ್ಯಾಕ್ಸಲ್ಲಿ ಜೋಡಿಸಿಟ್ಕೊಂಡಿದ್ದೀನಿ. ಹಾಗೆ ತೆಳಗಡೆ ಕೂಡ ನಾನು ಒಂದು ಸ್ಟೆಪ್ಪು ಕಂಪ್ಲೀಟ್ ಮಾಡಿದ್ದೀನಿ, ಇನ್ನೂ 2 ಸ್ಟೆಪ್ಪು ಕಂಪ್ಲೀಟ್ ಮಾಡಿಲ್ಲ. ಇಲ್ಲಿ ಹೇಗೆ ಬೇಕೋ ಹಾಗೆ ಇಟ್ಕೊಂಡಿದ್ದೀನಿ ಫುಲ್ಲಾಗಿ, ಯಾಕಂದರೆ ಎಲ್ಲದನ್ನು ಜೋಡ್ಸೋಕ್ಕೆ ಐಟಮ್ಸ್ ಇದ್ದಷ್ಟು ಪ್ಲೇಸ್ ಇಲ್ಲ. ಹಾಗಾಗಿ ಇರೋ ಪ್ಲೇಸಲ್ಲಿ ಅಡ್ಜಸ್ಟ್ ಮಾಡಿ ಜೋಡಿಸಿಟ್ಕೊಂಡಿದ್ದೀನಿ. ಈ ಕಡೆ ಎಲ್ಲ ಹಾಗೆ ಖಾಲಿ ಬಿಟ್ಟಿದ್ದೀನಿ. ಸ್ವಲ್ಪ ಮೇಲ್ಗಡೆ ಮಾತ್ರ ಸ್ವಲ್ಪ ಮನೇಲಿರೋದ್ರಲ್ಲಿ ದೊಡ್ಡ ದೊಡ್ಡ ಸೈಜ್ ಬೌಲ್ಸ್ನ ಅಲ್ಲಿಟ್ಬಿಟ್ಟು ಕೆಳಗಡೆ ಪೌಡರ್ಸ್, ಮಸಾಲೆ ಐಟಮ್ಸ್ ಬಾಕ್ಸ್ ಇಡೋದಕ್ಕೋಸ್ಕರ ಒಂದು ರ್ಯಾಕ್ನ ಖಾಲಿ ಬಿಟ್ಕೊಂಡಿದ್ದೀನಿ. ಕೆಳಗಡೆ ಬಂದು ನಾವು ಆಲ್ರೆಡಿ ಬಾಕ್ಸ್ ತೆಳಗೆ ಇಳಿಸಿಟ್ಬಿಟ್ಟಿದ್ದಾನೆ ಅನ್ನಲ್ವಾ, ಈ ಬಾಕ್ಸ್ ಯಾವಾಗಲೂ ನಮ್ಮ ಮನೆಗೆ ಅವನಿಗೋಸ್ಕರ ಅಲ್ಲೇ ಇಟ್ಟಿರ್ತೀವಿ. ಈಗ ಅಲ್ಲೇ ಮೇಲ್ಗಡೆ 3 ಬಾಕ್ಸ್ನ ಕರೆಕ್ಟಾಗಿ ಹಿಡಿಯುತ್ತೆ. ಆ 3 ಬಾಕ್ಸ್ನ ಇಟ್ಬಿಟ್ಟು ಈ ಕಡೆ ನಾನು ಮಿಕ್ಸಿ ಜಾರು, ಬಾಕ್ಸು ಹಾಗೆ ಗ್ಲಾಸಸ್ ಕೂಡ ಜೋಡಿಸಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಏನು ಅನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಆಯಿತಾ. ಹಾಗೆ ನಮ್ಮ ಮನೇಲಿ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಮ್ಮ ಹಸ್ಬೆಂಡು ಫೋಟೋನ ಫ್ರೇಮ್ ಹಾಕ್ಸ್ಕೊಬಂದು ಕೊಟ್ಟಿದ್ರು. ಯಾವಾಗಲೂ ಬೀರಲ್ಲೇ ಇಡ್ತಿದ್ದೆ, ಯಾಕಂದರೆ ಅದು ಗ್ಲಾಸ್ ಆಗಿರೋದ್ರಿಂದ ನಮ್ಮ ಅಥರ್ವ ಎಲ್ಲಿ ತೆಳಗಡೆ ಬೀಳಿಸ್ಬಿಡ್ತಾನೋ ಅಂತ ಭಯದಿಂದ ಇಷ್ಟು ದಿನ ತೆಗ್ದಿರಲಿಲ್ಲ. ಸರಿ ಹೇಗೋ ಸ್ವಲ್ಪ ದೊಡ್ಡವನಾಗಿದ್ದಾನಲ್ವ, ಅರ್ಥ ಮಾಡ್ಕೊತಾನೆ ಅಂತ ಹೇಳಿ ಹೇಗೂ ಫ್ರಿಡ್ಜ್ ಮೇಲುಗಡೆ ಖಾಲಿ ಕಾಣಿಸ್ತಾ ಇತ್ತು ಅಂತ ಹೇಳಿ ಇಟ್ಟೆ. ಹಾಗೆ ಸ್ವಲ್ಪ ಬಟ್ಟೆಗಳನ್ನೆಲ್ಲ ಇದು ಹೊರಗಡೆ ಒಣಗಿಸಿದ್ದವು, ಅವನ್ನೆಲ್ಲ ಬಟ್ಟೆ ತಂದು ಒಳಗಡೆ ಹಾಗೆ ಚೇರ್ ಮೇಲೆ ಹಾಕಿದ್ದೆ. ಗೈಸ್, ಇವತ್ತಂತೂ ಕೆಲಸ ಮಾಡಿ ಸುಸ್ತಾಗೋಯ್ತು. ನನ್ನ ಜೊತೆಗೆ ನನ್ನ ಅಥರ್ವ ಕೂಡ ಹೆಲ್ಪ್ ಮಾಡ್ದ. ಅಥರ್ವ ಮ್ಯಾಚಿಂಗ್ ಡ್ರೆಸ್ಸು, ಮ್ಯಾಚಿಂಗ್ ಮಮ್ಮಿದು ನಿಧಿ ಮ್ಯಾಚಿಂಗ್ ಕಲರ್. ಅಥರ್ವ ಕೂಡ ಹೆಲ್ಪ್ ಮಾಡ್ದ ಪಾಪ. ಅಂದರೆ ಹೆಲ್ಪು ಅಂದರೆ ಅವ್ನು ನನಗೆ ಕೆಲಸ ಮಾಡೋಕ್ಕೆ ಬಿಡೋದೇ ಹೆಲ್ಪು. ಮ್ಯಾಚಿಂಗ್ ಅವ್ರಿಗೆ ಕಾಣಿಸ್ತು ಬಿಡು. ಗೈಸ್, ಇವತ್ತಂತೂ ಕೆಲಸ ಮಾಡಿ ಸಾಕಾಗಿ ಹೋಯಿತು. ನಿಜವಾಗ್ಲೂ ಎಲ್ಲರೂ ಬೈತಾ ಇದ್ದಾರೆ, ಪ್ರೆಗ್ನೆಂಟ್ ಆಗಿದ್ದು ಇಷ್ಟೊಂದು ಕೆಲಸ ಮಾಡ್ತಿದೆಯಲ್ಲ, ಯಾಕೆ ಇವನ್ನೆಲ್ಲ ಸೈಲೆಂಟಾಗಿರು, ಇವನ್ನೆಲ್ಲ ಯಾಕೆ ಕ್ಲೀನ್ ಮಾಡೋಕ್ಕೆಲ್ಲ ಇಟ್ಕೊಂಡೆ ಅಂತ ಕೇಳ್ತಾ ಇದ್ರು. ಅಷ್ಟೊಂದು ಕೆಲಸ ಆಗಿಬಿಡ್ತು ಇವತ್ತು. ನನಗೆ ಫೇಸ್ ತೋರಿಸಿ ವಿಡಿಯೋ ಮಾಡ್ಕೊಳಕ್ಕೆ ಕೂಡ ಟೈಮ್ ಇರಲಿಲ್ಲ. ಹಾಗಾಗಿ ಮಾಡಿರೋ ಕೆಲಸನ ಮಾತ್ರ ಸ್ವಲ್ಪ ವೀಡಿಯೋದಲ್ಲಿ ಕ್ಯಾಚ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಫುಲ್ಲು ನಾನ್ ಸ್ಟಾಪ್. ನಾನು ಯಾವಾಗ್ಲೂ ಸ್ವಲ್ಪ ರೆಸ್ಟ್ ಜಾಸ್ತಿ ತೊಗೊತಾ ಇದ್ದೆ. ಇವತ್ತು ಮಾತ್ರ ರೆಸ್ಟೇ ಸಿಕ್ಕಿಲ್ಲ. ನನಗೆ ಭಯ ಆಗ್ತಾ ಇತ್ತು, ಏನಪ್ಪ ಇಷ್ಟೊಂದು ಕೆಲಸ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು. ನಾಳೆ ಸ್ಕ್ಯಾನಿಂಗ್ ಇದೆ, ಒಳ್ಳೆ ಥರದಲ್ಲಿ ಸ್ಕ್ಯಾನಿಂಗ್ ಬಂದುಬಿಟ್ರೆ ಸಾಕು. ನನ್ನ ಕೆಲಸ ಮಾಡಿರೋ ನೋವೆಲ್ಲ ಸ್ಕ್ಯಾನಿಂಗ್ ನೋಡಿ ಮರ್ತೋಗ್ಬಿಡುತ್ತೆ. ಹಾಗೆ ಇವಾಗಷ್ಟೇ ನಾನು ಒಂದು ಚೇರ್ ತುಂಬ ಬಟ್ಟೆ ರಾಶಿನೇ ಇಟ್ಟಿದ್ದೆ, ಒಣಗ್ದವು ನಾವು ಮಡ್ಚಿರಲಿಲ್ಲ ಮನೆ ಕೆಲಸದಲ್ಲಿ. ಈಗಷ್ಟೇ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ, ಇಡಬೇಕು. ಹೇಳಿದ್ನಲ್ವ ಬಟ್ಟೆ ಸ್ವಲ್ಪ ಇದ್ವು ಅಂತೇಳಿ ಎಲ್ಲ ಫೋಲ್ಡ್ ಮಾಡ್ತಾಯಿದ್ರೆ ಇವನಿಗೆ ಅದರಲ್ಲೂ ಕೂಡ ಆಟ.
ಅದನ್ನು ಒಂದು ಜಂಪಿಂಗ್ ಪ್ಲೇಸ್ ಮಾಡ್ಕೊಬಿಟ್ಟಿದ್ದಾನೆ, ಜಂಪ್ ಮಾಡ್ತಾ ಇದ್ದಾನೆ, ಜಂಪಿಂಗ್ ಅಂತ ಹೇಳಿ ಆಟ ಆಡ್ತಾ ಇದ್ದಾನೆ. ಹಾಗೆ ಎಲ್ಲ ಬಟ್ಟೆನೂ ಫೋಲ್ಡ್ ಮಾಡಿದೆ. ಇವತ್ತಂತೂ ಫುಲ್ ಟಯರ್ಡ್ ಆಗೋಯ್ತು. ಹಾಗೆ ನಮ್ಮ ಮನೇಲಿ ಯಾವುದೇ ಕಾರಣಕ್ಕೂ ಇಷ್ಟು ಕೆಲಸ ಮಾಡಿದ್ದನ್ನು ಹೇಳಿಲ್ಲ, ಯಾಕಂದರೆ ಇಷ್ಟು ಕೆಲಸ ಮಾಡಿದ್ದು ಗೊತ್ತಾದರೆ ಬೈತಾರೆ ಅಂತ ಹೇಳಿಬಿಟ್ಟು ಅವ್ರು ಬರೋದ್ರೊಳಗೆ ಎಲ್ಲ ನೀಟ್ ಮಾಡಿಬಿಡೋಣ ಅಂತ ಹೇಳಿ ಆದಷ್ಟೆಲ್ಲ ತೊಳೆದು ಕೂಡ ಎತ್ತಿ ಜೋಡಿಸಿಟ್ಬಿಟ್ಟೆ. ಅವ್ರ ಮನೆಗೆ ಬರೋದ್ರಾಗೆ ಅವ್ರಿಗೆ ಯಾರಿಗೂ ಗೊತ್ತೇ ಆಗಲಿಲ್ಲ ಇಷ್ಟೊಂದು ಕೆಲಸ ಮಾಡಿದ್ದೀನಿ ಅಂತ ಹೇಳಿ. ಗೊತ್ತಾದರೆ ಬೈತಾರೆ. ಆಮೇಲೆ ಹೆಚ್ಚು ಕಮ್ಮಿ ರಿಪೋರ್ಟಲ್ಲಿ ಏನಾದ್ರು ಬಂದರೆ ನೀನು ಇಷ್ಟು ಥರ ಮಾಡಿದ್ದಕ್ಕೆ ಹಿಂಗಾಯಿತು ಅಂತ ನನ್ನ ಮೇಲೆ ಬಂದುಬಿಡ್ತಾರೆ ಅಂತ ಹೇಳಿ ಯಾವ ಕೆಲಸ ಮಾಡಿರೋದನ್ನು ಅವ್ರ ಎದುರುಗಡೆ ತೋರಿಸ್ಕೊಳ್ಳಲಿಲ್ಲ. ಹಾಗೆ ಮಾರ್ಕೆಟಿಂದ ಬಂದರು. ಮಾರ್ಕೆಟಿಂದ ಏನೇನು ತಂದರು ನೋಡೋಣ ಬನ್ನಿ. ನಾನು ಜಾಸ್ತಿ ಐಟಮ್ಸ್ ತರೋಕ್ಕೆ ಹೇಳಿರಲಿಲ್ಲ, ಯಾಕಂದರೆ ಇತ್ತೀಚೆಗೆ ನನಗೆ ಯಾವ ಅಡುಗೆನೂ ಸೇರ್ತಾ ಇರಲ್ಲ. ಹಾಗಾಗಿ ಅವರು ಹೊರಗಡೆನೇ ಊಟ ಆಗುತ್ತೆ. ಹಾಗಾಗಿ ಬರಬೇಕಾದ್ರೆ ಯಾವಾಗಲೂ ಪ್ರತಿ ಸಾರಿ ಖಾರ ಮಂಡಕ್ಕಿ ತರ್ತಾರಲ್ವ ಮಾರ್ಕೆಟ್ ಸಂತೆಗೆ ಹೋದರೆ, ಹಾಗೆ ನಮ್ಮ ಕಡೆ ಸಮೋಸ ತಂದೇ ತರ್ತಾರೆ. ಸಮೋಸ ಒಂದು ನಮ್ಮ ಅಥರ್ವ ಕವರ್ ಎತ್ಕೊಂಡ. ಈಗ ನಾನು ತೊಂಡೆಕಾಯಿ ತೊಗೊಬರೋಕೆ ಹೇಳಿದ್ದೆ. ತೊಂಡೆಕಾಯಿ ಸಾರಾದರೂ ತಿನ್ಬೋದೇನೋ ಅಂತ ಅನಿಸುತ್ತೆ ಅಂತೇಳಿ ತೊಂಡೆಕಾಯಿ ತೊಗೊಬರೋಕೆ ಹೇಳಿದ್ದೆ. ಹಾಗಾಗಿ ತೊಂಡೆಕಾಯಿ ತೊಗೊಬಂದರು. ತೊಂಡೆಕಾಯಿ, ಹರಿಬೇವು ಸೊಪ್ಪನ್ನ ಒಗ್ಗರಣೆ ಹಾಕ್ಕೊಳಕ್ಕೆ ನಾನು ಸೊಪ್ಪು ತೊಗೊಬನ್ನಿ ಅಂತ ಹೇಳಿದ್ದೆ. ಹಾಗೆ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಮಾಮೂಲಿ ಯಾವುದಕ್ಕಾದ್ರೆ ಯೂಸ್ ಆಗುತ್ತೆ ಅಂತ ಹೇಳಿ ಅದನ್ನು ಕೂಡ ತಗೊಬಂದರು. ಹಸಿಮೆಣಸು ಎಲ್ಲದಕ್ಕೂ ಬೇಕಾಗುತ್ತೆ. ಇನ್ಯಾವುದೂ ಎಕ್ಸ್ಟ್ರಾ ಐಟಮ್ಸ್ನ ತರಿಸ್ಕೊಂಡಿಲ್ಲ. ಬೀನ್ಸು, ಟೊಮೊಟೊ, ಅವರೆಕಾಯಿ ಇಷ್ಟನ್ನು ತಗೊಬಂದಿದ್ದಾರೆ. ಇಲ್ಲ ಅಂದಿದ್ರೆ ನಮ್ಮ ಮನೆಗೆ ನಾವು ಇರೋರು 4 ಜನ ಒಂದು ವಾರ ಸಂತೆಲಿ 500 ರೂಪೀಸ್ ಆಗುತ್ತೆ ನಮ್ಮ ವೆಜಿಟೇಬಲ್ ಖರ್ಚೆ. ಈಗ ನಾನು ಪ್ರೆಗ್ನೆಂಟ್ ಆಗಿರೋ ಕಾರಣ ಅವರು ಹೊರಗಡೆನೇ ತಿಂತಾ ಇದ್ದಾರೆ. ನಾನು ಜಾಸ್ತಿ ಅಡುಗೆ ಮಾಡೋಕ್ಕೆ ಹೋಗಲ್ಲ. ಹಾಗಾಗಿ ಐಟಮ್ಸ್ ಎಲ್ಲ ಜಾಸ್ತಿ ತರೋದಿಲ್ಲ. ಎಷ್ಟು ಬೇಕೋ ಅಷ್ಟು ಮೇನಾಗಿ ತಗೊಬರ್ತಾರೆ. ಒಂದು ವೇಳೆ ಅವರೇ ಫ್ರೀ ಆಗಿದ್ದರೆ ಅವರೇನೆ ಅಡುಗೆನ ಮಾಡ್ಕೊತಾರೆ. ಹಾಗೆ ನಮ್ಮ ಅಥರ್ವ ತರ್ತಿದ್ದಂಗೆ ಮಮ್ಮಿ ಬಾ ಇನ್ನು ಕೊತ್ತಂಬರಿ ಸೊಪ್ಪು ಸೋಸಿಡೋಣ ಅಂತ ಹೇಳಿ ಕುತ್ಕೊಂಡಿದ್ದಾನೆ. ಹಾಗೆ ಸಮೋಸ ತಿಂದ್ಬಿಟ್ಟು ನಾಳೆ ನೋಡ್ಕೊಳ್ಳೋಣ, ಇವತ್ತು ಬೇಡ ಚಿನ್ನ ಫುಲ್ ಟಯರ್ಡ್ ಆಗಿದೆ ಅಂತ ಹೇಳಿ ಸಮೋಸ ತಿಂತಾಯಿದ್ದೀವಿ. ಅವ್ನು ಸಮೋಸಕ್ಕೆ ಕೆಚಪ್ ಇಲ್ಲ ಅಂದರೆ ಅವ್ನು ರಾಜ ತಿನ್ನೋದೇ ಇಲ್ಲ. ಕೆಚಪ್ ಜೊತೆನೇ ತಿನ್ನಬೇಕು. ಕೆಚಪ್ ಎಲ್ಲ ಖಾಲಿ ಆಗಿತ್ತು, ಅದರಲ್ಲೇ ಹಿಂಡಿ ತೆಗಿತಾ ಇದ್ದಾನೆ. ಹಾಗೆ ಸಮೋಸ ಕೂಡ ತಿಂದು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀವಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ ಏನನ್ನಿಸ್ತು ಅಂತ ಹೇಳಿಬಿಟ್ಟು. ಹಾಗೆ ನಾವು ಪ್ರತಿದಿನ ನಮ್ಮ ವ್ಲಾಗ್ ಡೈಲಿ ರೋಟೀನ್ ಹೇಗಿರುತ್ತೆ ಅಂತ ಹೇಳಿ ಅಪ್ಲೋಡ್ ಮಾಡ್ತಾ ಇರ್ತೀವಿ, ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಬಾಯ್, ಟೇಕ್ ಕೇರ್, ಸ್ವೀಟ್ ಡ್ರೀಮ್ಸ್. Bye ಬಾಯ್ ಗಾಯ್ಸ್. guys. ಬಾಯ್.